ನೋಡ್ರಿ ವಿಂಗ್ಸ್ ಎಷ್ಟು ದೊಡ್ಡ ಅದಾವು. ಏನು ಹಾಂ, ಮೋಸ್ಟ್ಲಿ 2 in 1 ಅಂತ ಇದು. ನೀರಾಗ ಹೋಗುತ್ತಾ ಗಾಳಿಯಾಗ ಹೋಗುತ್ತಾ. ಆಟೋಟ್ಸ್ 3B. ಆಟೋಟ್ 3B PSLV ಹೀಟ್ ಶೀಲ್ಡ್. ಅಂಗಡಿ ಸೌಂಡ್ ಚಾನಲ್ ವೀಕ್ಷಕರಿಗೆ ಸುಸ್ವಾಗತ. ನಾನು ವೀರೇಶ್ ಅವರಿಗೆ. ಸೊ ಇವತ್ತು ನಾವು HL ಮ್ಯೂಸಿಯಂ ಬಂದಿವಿ. ಬ್ಯಾಸ್ಗಿ ಸೂಟಿ, ಮಕ್ಕಳು ಎಲ್ಲರ ಕರ್ಕೊಂಡು ಹೋಗು ಅಂದರು. ಸೊ ಬಾ ಇಲ್ಲೇ ಐತಿ ಅಂತ ಕರ್ಕೊಂಬಂದಿನಿ. ನೋಡ್ರಿ ಬರ್ರಿ, ಒಳಗೆ ಎಂಟ್ರಿ ಫೀಸ್ ಐತಿ. ಮಸ್ತ್ ಐತೆ ಅಂತ ನೋಡೋಕೆ 1-2 ತಾಸು ಟೈಮ್ ಪಾಸ್ ಮಾಡ್ಬೋದು ಅಂತ. ಬೇಡ ಬರ್ರಿ ಹೋಗಮಂತ ನೋಡ್ರಿ. ಸೊ ಇಲ್ಲೇ ಟಿಕೆಟ್ ತೊಗೋಬೇಕು. ಟಿಕೆಟು ಅಲ್ಲಿ ಪಾರ್ಕಿಂಗ್ ಐತಿ, 2 wheeler. ಇಲ್ಲಿ ನೀವು 4 wheeler ಪಾರ್ಕಿಂಗ್ ಮಾಡ್ಬೋದು. ಟಿಕೆಟ್ ತೊಗೊಂಡು ಇಲ್ಲಿ ಒಳಗೆ ಹೋಗ್ಬೋದು. ಟಿಕೆಟ್ ತೊಗೋಬೇಕು. ದೊಡ್ಡವ್ರಿಗೆ 70 ರೂಪಾಯಿ, ಸಣ್ಣವ್ರಿಗೆ 30 ರೂಪಾಯಿ. ತೊಗೊಂಡ ತಕ್ಷಣ ಇಲ್ಲಿಂದನೇ ಚೆಕ್ ಮಾಡಿಕೊಂಡು ನಂಬರ್ ತೊಗೊಂಡು ಒಳಗೆ ಬಿಡ್ತಾರೆ. ಮಾರುತ್ HF24 ಟ್ರೈನರ್. MIG 21 ಫೈಟರ್ ಟ್ರೈನರ್. ಯಾವುದೋ ಇಂಜಿನ್ ಐತಿದು. ಹಿಂದೂಸ್ತಾನ್ ಜೆಟ್ ಟ್ರೈನರ್ 36 IGT. ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್. ಲಕ್ಷ್ ಪೈಲಟ್ಲೆಸ್ ಟಾರ್ಗೆಟ್ ಏರ್ಕ್ರಾಫ್ಟ್. ನೋಡಿ ಎರಡು ಸಣ್ಣದೈತೆ. ಅಜಿತ್ ಕ್ಯಾನ್ಬೆರಾ. ಇದು ನೋಡ್ರಿ ಒಂಥರ ಬಲೂನ್ ಟೈಪ್, ಏನೋ ಗೊತ್ತಿಲ್ಲ. ಇದು ಯಾವುದೋ ಒಂದು ಹೊಸ ತಳಿ ಏನೋ ಬೆಳೆಸ್ಯಾರ. ಚಂದ ಐತಲ್ಲ. ಇದು ನೋಡ್ರಿ MIG 21M ಫೈಟರ್ ಜೆಟ್ ಹೆಂಗೈತಿ. ಮಸ್ತ್ ಐತಲ್ಲ ನೋಡ್ರಿ ಹೆಂಗೈತಿ. MIG 21 ಫೈಟರ್ ಜೆಟ್ ಜಬರ್ದಸ್ತ್ ಐತಿ. ಶತ್ರುಗಳ ರುಂಡ ತುಂಡವನ್ನು ಚೆಂಡಾಡಿದ MIG ಫೈಟರ್ ಜೆಟ್. HP T-32. ಮಸ್ತ್ ಐತಲ್ಲ. ನೋಡ್ರಿ ವಿಂಗ್ಸ್ ಎಷ್ಟು ದೊಡ್ಡ ಅದಾವು. ಏನು ಹಾಂ, ಮೋಸ್ಟ್ಲಿ 2 in 1 ಅಂತ ಇದು. ನೀರಾಗ ಹೋಗುತ್ತಾ ಗಾಳಿಯಾಗ ಹೋಗುತ್ತಾ. ನೋಡ್ರಿ ಅಬ್ಬಾ ಎಷ್ಟು ದೊಡ್ಡದೈತಿ. ನೌಸೇನಾ
ಅದಕ್ಕೆ ವಿಂಗ್ಸ್ ನೋಡ್ರಿ ಅಪ್ಪ ಪಂಕ ಎರಡು ದೊಡ್ಡ ಅದಾವು ಏನು ವಾ ಸೂಪರ್. ನೋಡಿ ಎಷ್ಟು ದೊಡ್ಡ ಹೆಲಿಕಾಪ್ಟರ್, ಅಡ್ವಾನ್ಸ್ ಲೈಟ್ ಹೆಲಿಕಾಪ್ಟರ್ ಅಂತಿದ್ದು. ಇಷ್ಟು ದೊಡ್ಡ ಲೈಟ್ ಹೆಂಗಾಗುತ್ತೋ ಮರೆ, ಸೂಪರ್ ಅಲ್ಲ. ದೊಡ್ಡದೈತಿ. ಸೊ ವಿಡಿಯೋದ ನಿಮ್ಗೆ ಸಣ್ಣ ಕಾಣುತ್ತೆ ಅಷ್ಟೇ. ಮಿಟರೊಲಾಜಿಕಲ್ ರೇಡಾರ್. ಇದೇನಿದು? ಮೋಸ್ಟ್ಲಿ ರೇಡಾರ್ ರಿಸೀವರ್ ಅನ್ಸೋ ಟ್ರಾನ್ಸ್ಮಿಟರ್ ಅನ್ಸುತ್ತೆ. ನೋಡಿ ಎಷ್ಟು ದೊಡ್ಡದಿದೆ, ಸಾಕಾಗಿದೆ. ಸೂಪರ್ ಆಗಿದೆ ಅಲ್ಲ. SW201 ಅನ್ಸ. ನೋಡಿ ವಿಂಗ್ಸ್ ಎಷ್ಟು ದೊಡ್ಡದೈತೆ ಅದು. ಟ್ರೈನರ್ ಇಂಜಿನ್ಗಳು ಯಾವುದೋ ಇಂಜಿನ್ ತೆಗೆದಿಟ್ಟಾರ, ಇಲ್ಲೊಂದು ಅಲ್ಲೊಂದು. ನೈಸ್. ನೋಡಿ ಇಂಜಿನ್ಗಳು ಹೆಂಗಿಟ್ಟಾರ ನೋಡಿ. PSLV ಹೀಟ್ ಶೀಲ್ಡ್. ಸಾಕಾಗದಲ್ಲ. ಫುಲ್ ಒಳಗೆ ಭಾಳ ಚಂದ ಮೇಂಟೈನ್ ಮಾಡ್ಯಾರ. ತಣ್ಣಗೈತಿ, ಗಿಡ ಐತಿ. ಸೊ ನೀವು ಬ್ಯಾಸ್ಗೆ ಎದ್ರು ಬರ್ಬೋದು, ತಣ್ಣಗರವಾಗಿ ಎಲ್ಲ ಏರೋಪ್ಲೇನ್ ನೋಡ್ಬೋದು. ಇಲ್ಲೆಲ್ಲ ಐಟಮ್ಸು ಮಾರಾಕಿರ್ತಾವೆ. ಸೊ ಇಲ್ಲಿ ನೀವೇನಾದರೂ ಪರ್ಚೇಸ್ ಮಾಡೋಕ್ಕಿದ್ರೆ ಮಾಡ್ಬೋದು. ಕೀ ಚೈನು, ಸ್ಟಿಕ್ಕರ್ಸು, ವುಡನ್ ಏರೋಪ್ಲೇನ್ಸು, ಟಿ ಶರ್ಟ್ಸು ಎಲ್ಲ ಇದೆ. ಇಲ್ಲಿ ತೊಗೊಂಡು ಮಕ್ಕಳಿಗೆ ಕೊಡಿಸ್ಬೋದು. ನೋಡಿರಿ ಇದೆ ಕ್ಯಾಂಟೀನು. ಸೊ ಅಲ್ಲೇ ಮಳಿಗೆ ಇದೆ. ಸೊ ಬೇಕಾದ ಕೀ ಚೈನು, ಟಿ ಶರ್ಟ್ಸು, ಗೀ-ಶರ್ಟ್ಸ್ ಎಲ್ಲ ಬೈ ಮಾಡ್ಬೋದು. ಎಲ್ಲಿ ಹೋದ್ರೂ ಇರಬೇಕಲ್ಲ ಕ್ಯಾಂಟೀನ್ ನೋಡಿರಿ. ಸೊ ಇಲ್ಲಿ ಕ್ಯಾಂಟೀನ್ ಐತಿ. ಎಲ್ಲ ಸಮೋಸ ಗಿಮೋಸ, ಕೇಕು ಗೀಕು ಎಲ್ಲ ಸಿಗ್ತಾವೆ. ಐಸ್ ಕ್ರೀಮ್ ಜ್ಯೂಸ್ ಗೀಸ್ ಅದಾವು. ಇಲ್ಲಿ ಬಂದು ತಿಂದು ಮಜಾ ಮಾಡ್ಕೊರಿ. ಇಲ್ಲಿ ಸಣ್ಣ ಕ್ಯಾಂಟೀನ್ ಟೈಪ್ ಐತಿ. ಅಲ್ಲಿ ನೀವು ಸಮೋಸ ಗಿಮೋಸ ಅದು ಇದೆಲ್ಲ ಸಿಗುತ್ತೆ. ಸೊ ನಾವು ನಂದಿನಿ ಬ್ರ್ಯಾಂಡಿನ ವನಿಲಾ ಚಾಕ್ಲೇಟ್ ತೊಗೊಂಡಿವಿ. ಸೊ ಸ್ವಲ್ಪ ತಿಂದು ತಣ್ಣಗ ಮಾಡ್ಕೊಂಡು ಆಮೇಲೆ ಹೊರಬಿಡ್ತೀವಿ. ಓಕೆ, ಚಲೋ ಇತ್ತು. ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್. ನಿಮ್ಮ ಮಕ್ಕಳಿಗೆ ಸೂಟಿ ಇರುತ್ತೆ, ಬ್ಯಾಸ್ಗೆ ಸೂಟಿ ಕರ್ಕೊಂಬರ್ರಿ, ಮಜಾ ಬರುತ್ತೆ. ದೊಡ್ಡವ್ರಿಗೆ 70 ರೂಪಾಯಿ, ಸಣ್ಣವ್ರಿಗೆ 30 ರೂಪಾಯಿ. ಇಲ್ಲಿ ಕ್ಯಾಶು ಮತ್ತು ಕಾರ್ಡ್ ಆಟೆ UPI ವರ್ಕ್ ಆಗೋಲ್ಲ. ಸೊ ಯಾವುದಕ್ಕೂ ರೊಕ್ಕ ತೊಗೊಂಬರ್ರಿ. ಓಕೆ, ಬೃಹತ್ಕಾರದಲ್ಲಿ ಬೆಳೆದ ಆಲದ ಮರ ಇಲ್ಲ ನೋಡ್ರಿ. ಸೊ ಇಂಜಿನ್ ಎಲ್ಲ ಅದಾವಂತ ಬರ್ರಿ ಹೋಗಿ. ಕ್ವಾಲಿಟಿ ಐತಿ ಇಲ್ಲಿ, ಯೂಸ್ ಮಾಡ್ಕೊರಿ. ವೇ ಟು ಏರ್ಕ್ರಾಫ್ಟ್ ಆ್ಯಂಡ್ ಇಂಜಿನ್ ಇಂಡೋರ್ ಡಿಸ್ಪ್ಲೇ. ಎಲ್ಲ ಇಂಜಿನ್ಸ್ ಎಲ್ಲ ಡಿಸ್ಪ್ಲೇ ಮಾಡ್ಯಾರ ನೋಡ್ರಿ. Vulcanizing shop 1945. Aircraft metal tank shop 1945. (1944) Adur. Not hanging the engine.
ಜಾಗರ್ ಫೈಟರ್ ಏರ್ಕ್ರಾಫ್ಟ್. ಆರ್ಫಸ್ 70105 ನೋಡಿ ಹಂಗದ ಇಂಜಿನ್. ನಿಯರ್ ಪ್ಯಾಸೆಂಜರ್ ಏರ್ಕ್ರಾಫ್ಟ್ ಗ್ಯಾರೆಟ್ 3315 25D. JE 2500. Dark Mark 5332. ನೋಡಿ ಹೆಂಗದ ಇಂಜಿನ್ ಹೆಂಗಾರ ತಲೆ ಓಡಿಸ್ಯಾರ ಯಪ್ಪ. ಆಟೋಟ್ಸ್ 3B. Atot 3B. Lycoming piston engine. Display matter engine ಇದು ಯಾವುದೇನೋ ನೋಡಿ 1966ದಾಗ ಕಿರಣ್ ಏರ್ಕ್ರಾಫ್ಟ್ ಅಸೆಂಬಲ್ ಲೈನ್ ಹೆಂಗಿತ್ತು. 1962 ಮಾರುತ್ ಫುಲ್ ಸ್ಕೇಲ್ ವೈಬ್ರೇಷನ್ ಟೆಸ್ಟ್. ಮೋಸ್ಟ್ಲಿ ಇದೇ ಇಂಜಿನ್ ಅನ್ಸುತ್ತೆ ಈ ಏರ್ಕ್ರಾಫ್ಟ್ನಾಗ ಯೂಸ್ ಮಾಡಿತ್ತು, ಅದಕ್ಕೆ ಇದು ಮಗ್ಲೇಟರ. ವಸಂತ್ ವಿಸಿಟ್ ಆಫ್ ಇಂಟರ್ನ್ಯಾಷನಲ್ ಪ್ರೆಸ್ ಡೆಲಿಗೇಷನ್ಸ್ 1957. HT2 aircraft production line 1955. HAL built bus bodies on display in front of Mysore government 1955. Nice. ನೋಡ್ರಿ, ಸೊ ಪ್ಯಾರಾಶೂಟ್ ತೆಗೆದ್ರೆ ಹೆಂಗಿರುತ್ತೆ ಅಂತ ಹಾಕ್ಯಾರ. ಇಲ್ಲಿ ಇಂಡೋರ್ನಾಗ ಮಸ್ತ್ ಇಂಜಿನ್ ಅದ್ರ ಸ್ಪೆಸಿಫಿಕೇಶನ್ಸು ಹಳೆ ಕಾಲದಾಗ ಹೆಂಗೆ ರೆಡಿ ಮಾಡ್ತಿರು ಎಲ್ಲ ಭಾಳ ಚಂದ ಹಾಕ್ಯಾರ ನೋಡಿ, ಭಾಳ ಚಂದ ಐತಿದ್ದು. ಸೊ ಟೈಮ್ ಇದ್ದಾಗ ಬರ್ರಿ, ಮಜಾ ಬರುತ್ತೆ. ಸಾಕಾಗಿದೆ. ಚಲೋ ಆಯ್ತು ಅಂತ ಫುಲ್ ಇದು ಕೊಟ್ಟಾರ ಡೀಟೇಲ್ಸ್. ಇಲ್ಲಿಂದ ಇಲ್ಲಿ ಬಂತು, ಇಲ್ಲಿಂದ ಇಲ್ಲಿ ಬಂತು, ಇಲ್ಲಿಂದ ಇಲ್ಲಿ ಬಂದು, ಆಮೇಲೆ ಇಲ್ಲಿಂದ ಇಲ್ಲಿ ಬಂದು. ನೈಸ್. ಇಲ್ಲಿ ಚಿಲ್ಡ್ರನ್ಗೆ ಆಟ ಆಡುವ ಜಾಗನೂ ಐತಿ. ಸೊ ಸ್ವಿಂಗು ಗಿಂಗು ಆಳು ಮೂಳು ಎಲ್ಲ. ಸೊ ಕೊಯ್ ಅಂತ ಹೇಳಕತ್ರ ಇಲ್ಲಿ ಸ್ವಲ್ಪ ಆಟ ಆಡಿಸ್ಬೋದು ಅವಕ್ಕೆ ಎಲ್ಲ. ಮಕ್ಳಿಗೆ ನೋಡ್ರಿ, ಏರೋಪ್ಲೇನ್ ತೋರಿಸ್ರಿ, ಫೈರ್ ಜೆಟ್ ತೋರಿಸ್ರಿ, ಹೆಲಿಕಾಪ್ಟರ್ ತೋರಿಸ್ರಿ, ಏನಾರು ತೋರಿಸ್ರಿ. ಕಡೆಗೆ ಅವ್ರಿಗೆ ಏನಂತ ಗೊತ್ತಾ, ಸ್ವಿಂಗಿಂಗ್ ಗಾರ್ಡನ ಆಡೋದೇ ಅವ್ರು. ಒಟ್ಟು ನಾವೇನೋ ಪಾಪ ಸೈಂಟಿಸ್ಟ್ ಆಗಲಿ ಅದು ಆಗಲಿ ಇದಾಗಲಿ ಅಂತ ನಾವು ಕರ್ಕೊಂಬಂದಿರ್ತೀವಿ. ಇವು ನೋಡ್ರಿ ಬರೀ ಹೋಗಿ ಬಂದು ಸೊ ಸ್ವಿಂಗ್ ಗಿಂಗ್ ಅಂತ ಆಡ್ಕೊಂಡು ಕುಂದ್ರಾಕತ್ತವು. ಸೊ ದಿಸ್ ಈಸ್ ಹ್ಯಾಪ್ನಿಂಗ್ ಇನ್ HAL ಮ್ಯೂಸಿಯಂ ಟುಡೇ. ಹಿಸ್ಟ್ರಿ ಆಫ್ ಹಾಲ್. History of Hall. About 1950, 1961 to 70, बोले 1971 to 80, 1990, 2000, 2001 beyond. So ಎಲ್ಲಾನು ಇಲ್ಲಿ ಕವರ್ ಮಾಡ್ಯಾರ. ಅದು
ಏರ್ಕ್ರಾಫ್ಟ್ ಎಲ್ಲ ಮುಗಿದ ತಕ್ಷಣ ತಿಂಡಿ ತಿಂಗಳು ಹೋಗ್ಬೇಡ್ರಿ. ಸೊ ಇಲ್ಲಿ ಹಿಸ್ಟ್ರಿ ಆಫ್ ಎಚ್ ಎಲ್ ಐತಿ. ಪ್ರತಿಯೊಂದು 10 ವರ್ಷಕ್ಕೂ ಏನೇನು ಚೇಂಜ್ ಆಗ್ಯದ ಅಂತ ಅದ್ರ ಫೋಟೋಸ್ ಹಾಕ್ಯಾರ, ಡಿಸ್ಪ್ಲೇ ಮಾಡ್ಯಾರ. ಸೊ ಭಾಳ ಚಂದ ಅದಾವು. ಟೈಮ್ ತೊಗೊಂಬರ್ರಿ, ಇಲ್ಲೇ ಭಾಳ ಚಂದ ಇರುತ್ತೆ, ಓದ್ರಿ. ಸೊ ಭಾಳ ಖುಷಿ ಆಗುತ್ತೆ ಏನಪ್ಪ ಅಂತ ನೋಡ್ರಿ. ಎಚ್ ಎಲ್ ಕಾರ್ ಬಿಲ್ಟ್ ಮಾಡ್ಯದ, ಆಮೇಲೆ ಟ್ರೈನ್ ಬಿಲ್ಟ್ ಮಾಡ್ಯದ, ಬಸ್ ಬಿಲ್ಟ್ ಮಾಡ್ಯದ. ನನಗೆ ಈಗ ಗೊತ್ತಾಗಿದ್ದು. ಸೊ ಈ ಎಲ್ಲ ಹಿಸ್ಟ್ರಿಗಳು ನೀವೆಲ್ಲ ನೋಡ್ಬೋದು, ಪಿಕ್ಚರ್ಸು ಅದಾವು. ಓಕೆ, ಬರ್ರಿ ನೋಡಿರಿ, ಮಸ್ತ್ ಮಜಾ ಬರ್ತಾ ನೋಡಿರಿ, ಎಷ್ಟು ಚಂದ ಮಾಡ್ಯಾರ ರೌಂಡ್. ಓಕೆ, ಇದೇ ಥರ ನಮ್ಮ ಹಂಗ್ರಿ ಸೌಂಡ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾಡಿಬಿಟ್ಟು ಇನ್ನೊಂದು ವೀಡಿಯೋ ಒಂದಿಗೆ ಸಿಕ್ಕಾಪಟ್ಟೆ ಚೆನ್ನಾಗಿರೋ ಎಪಿಸೋಡ್ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.